ನಮ್ಮ ಉತ್ತರ ಕರ್ನಾಟಕ ಮೆಂತಿ ಪಲ್ಯ ಹೆಂಗೆ ಮಾಡ್ತೇವೆ ನೋಡ್ರಿ. ಈಗ ಮೆಂತಿ ಪಲ್ಯ ಕಡ್ದು ಬರೀ ಕಟ್ ಮಾಡ್ಕೊಂಡು ತೊಳ್ಕೊಳತ್ತಿದೆ. ಈಗ ಅದಾದಮೇಲೆ ಶನಗಿ ಬೇಳೆ ನೆನಿಟ್ಕೊಂಡಿದ್ದೆ ಒಂದು 10 ನಿಮಿಷ. ಆಮೇಲೆ ತುತ್ತು ಜಲಡ್ಯಾಗ ಮೆಂತಿ ಪಲ್ಯ ಏನು ತೊಳ್ದಿದ್ದಲ್ಲ ಅದು ಹಾಕ್ಕೊಂಡಿದ್ದೆ. ಅದ್ರ ಮೇಲೆ ಶನಗಿ ಬೇಳೆ ಹಾಕ್ಕೊಳ್ಳೋದೆ 10 ನಿಮಿಷ ನೆನಿಟ್ಟಿದ್ದು. ಅದ್ರ ಮ್ಯಾಗ ಅರಿಶಿಣ ಹಾಕ್ಕೊಳ್ಳತ್ತಿದೆ. ಈಗ 2 ಚಮಚ ಖಾರ ಹಾಕ್ಕೊಳ್ಳತ್ತಿದೆ. ಆಮೇಲೆ ರುಚಿಗೆ ತಕ್ಕಂಗೆ ಉಪ್ಪು. ಈಗ ಅದು ಸೈಡಿಗೆ ಇಡ್ರಿ. ಸ್ಟವ್ ಆನ್ ಮಾಡಿ ಬಾಳಿಗೆ ಇಡ್ಲತ್ತಿದೆ. ಈಗ ಬಾಳಿಗೆ ಚಲೋ ಕಾಯ್ದದ. ಈಗ ಎಣ್ಣೆ ಹಾಕ್ಲತ್ತಿ. ಅದಕ್ಕೆ ಎಣ್ಣೆ ಕಾಯ್ದ್ಮೇಲೆ ಅದ್ರಾಗ ಜೀರಿಗೆ ಸಾಸಿವೆ ಹಾಕ್ಕೊಂಡಿದೆ. ಈಗ ಜೀರಿಗೆ ಸಾಸಿವೆ ಹಂಗೆ ಚಟ್ಪಟ ಅಂತ ಚಡಿಲತ್ತು ಅಂತಂದ್ರೆ ಕರಿಬೇವು ಹಾಕ್ಕೋಬೇಕು ತೊಳ್ದು. ಅದಾದಮೇಲೆ ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡಿದ್ದೆ ಬರೀ ಕೊಯ್ದು. ಉಳ್ಳಾಗಡ್ಡಿ ಜರ ಕೆಂಪು ಹೋಗೋಣ ಕೊತ್ತಂಬರಿ ಹಾಕ್ಕೊಂಡಿದ್ದೆ ತೊಳ್ಕೊಂಡು ಬರೀ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಆಮೇಲೆ ಅಲ್ಲ ಉಳ್ಳಾಗಡ್ಡಿ ಪೇಸ್ಟ್ ಹಾಕ್ಲದ್ದೆ ಥೋಡೆ. ಎಲ್ಲ ಭೀ ಒಂದು ಅರ್ಧ ನಿಮಿಷ ಚಂದ ಎಣ್ಣೆಗೆ ಫ್ರೈ ಆಗ್ಬೇಕು. ಈಗ ನೋಡಿರಿ ಉಳ್ಳಾಗಡ್ಡಿ ಎಲ್ಲ ಕೆಂಪು ಆಗ್ಯಾವ. ಮುಂಚೆಗೆ ಜಲಡೆಗೆ ಹಾಕಿಟ್ಕೊಂಡಿದ್ದೇವೆಲ್ಲ ಎಲ್ಲ ಅದ್ರಾಗ ಹಾಕ್ಕೊಳತ್ತೀನಿ. ಮೆಂತಿ ಪಲ್ಯ ಶನಗಿ ಬೇಳೆ ಎಲ್ಲ ಹಾಕ್ಕೊಂಡು ಈಗ ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಟು ಕಲಸ್ರಿ ನೀಟಾಗಿ. ಈಗ ಫ್ಲೇಮ್ ಸಣ್ಣದಿಟ್ಟು ಮುಚ್ಚ್ರಿ ಒಂದು 5ರಿಂದ 10 ನಿಮಿಷ ನಡ್ಬರ್ಕ್ ಕಲಿಸ್ಬೇಕು. ನೋಡಿರಿ ಮೆಂತಿ ಪಲ್ಯ ರೆಡಿ ಆಯಿತು. ಈಗ ಇದೇನಂದ್ರೆ ಇದ್ರ ಸಂಗಟ ರೊಟ್ಟಿ ಊಟ ಮಾಡ್ಬೋದು, ಚಪಾತಿ, ಅನ್ನ ಏನು ಊಟ ಮಾಡ್ರಿ ಸೂಪರ್ ಇರ್ತದೆ. ಮೆಂತಿ ಪಲ್ಯ ರೆಡಿ ಆಯಿತು.